ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಕೇಂದ್ರ ಕುಟುಂಬವನ್ನ ಅರ್ಥೈಸಿ ಅಂತ ಕೇಳ್ತಾ ಇದ್ದಾರೆ. ಕೇಂದ್ರ ಕುಟುಂಬ ಅಥವಾ ಆಧುನಿಕ ಕೇಂದ್ರ ಕುಟುಂಬ ಇದನ್ನ ಅರ್ಥೈಸಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥವನ್ನ ನೀವು ಬರಿಬೇಕು. ಓಕೆ, ಆಧುನಿಕ ಕೇಂದ್ರ ಕುಟುಂಬ ಹಾಗಂದ್ರೆ ಏನು? ತಂದೆ, ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವಂತಹ ಕುಟುಂಬವೇ ಒಂದು ಕೇಂದ್ರ ಕುಟುಂಬ. ಓಕೆನಾ? ಸೊ ಕುಟುಂಬದ ರಚನೆ ಮತ್ತು ಅದರಲ್ಲಿ ವಾಸಿಸುವ ಪೀಳಿಗೆಯ ಸಂಖ್ಯೆಯ ಆಧಾರದ ಮೇಲೆ ಕುಟುಂಬವನ್ನ ಕೇಂದ್ರ ಕುಟುಂಬ ಮತ್ತು ವಿಸ್ತೃತ ಕುಟುಂಬ ಎಂದು ಎರಡು ಬಗೆಗಳಾಗಿ ವಿಂಗಡಿಸಲಾಗಿದೆ. ಕೇಂದ್ರ ಕುಟುಂಬ ಅಂತಂದ್ರೆ ಆಕ್ಚುಲಿ ಅವಿಭಕ್ತ ಕುಟುಂಬ ಮಕ್ಕಳೇ, ಸಾರಿ ವಿಭಕ್ತ ಕುಟುಂಬ. ಓಕೆನಾ? ವಿಭಕ್ತ ಕುಟುಂಬ ಅಥವಾ ಆಧುನಿಕ ಕುಟುಂಬ, ಈಗಿನ ಮಾಡರ್ನ್ ಕುಟುಂಬ. ಓಕೆ, ಸೊ ಇಲ್ಲಿ ತಂದೆ, ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಕುಟುಂಬವೇ ಕೇಂದ್ರ ಕುಟುಂಬ ಅಂತ ಅನಿಸಿಕೊಳ್ಳುತ್ತೆ. ಕೇಂದ್ರ ಕುಟುಂಬವು ಕೇಂದ್ರ ಕುಟುಂಬದ ಮೂಲ ಕುಟುಂಬ, ಪ್ರಾಥಮಿಕ ಕುಟುಂಬ, ವೈಯಕ್ತಿಕ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಅಂತ ಕೂಡ ಕರೀತಾರೆ. ಮೂಲ ಕುಟುಂಬ, ವಿಭಕ್ತ ಕುಟುಂಬ, ಪ್ರಾಥಮಿಕ ಕುಟುಂಬ, ವೈಯಕ್ತಿಕ ಕುಟುಂಬ ಅಂತ ಕೂಡ ಕರೀತಾರೆ. ಓಕೆ, ಸೊ ಈ ರೀತಿಯಾಗಿ ಬೇರೆ ಬೇರೆ ಹೆಸರಿನಲ್ಲಿ ಈ ಒಂದು ಕುಟುಂಬವನ್ನ ಕರೆಯಲಾಗತ್ತೆ. ಇಲ್ಲಿ ತಂದೆ, ತಾಯಿ, ಮಕ್ಕಳು ಅಷ್ಟೇ ಇರುವಂತಹ ಕುಟುಂಬ. ಇದು ಕೈಗಾರಿಕೀಕರಣ, ನಗರೀಕರಣ, ವೈಯಕ್ತಿಕ ಸುಖಕ್ಕೆ ನೀಡುವಂತಹ ಪ್ರಾಧಾನ್ಯತೆ, ಸ್ವಯಂ ತೃಪ್ತಿ, ಆಸ್ತಿಯ ಹಕ್ಕುಗಳಿಗಾಗಿ ಇರುವಂತಹ ಬೇಡಿಕೆ, ಬದಲಾಗುತ್ತಿರುವ ಸಾಮಾಜಿಕ ಹಾಗೂ ಭೌಗೋಳಿಕ ಸಂರಚನೆ, ಬದಲಾಗುತ್ತಿರುವ ಅಗತ್ಯತೆಗಳು, ಈ ಎಲ್ಲ ಕಾರಣದಿಂದಾಗಿ ಈಗ ಕೇಂದ್ರ ಕುಟುಂಬ ಅಥವಾ ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಥ್ಯಾಂಕ್ ಯು.